ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸಂಜೆ ಟೈಮಲ್ಲಿ ಟೀ ಕಾಫಿ ಜೊತೆ ಏನಾದರೂ ಸ್ನ್ಯಾಕ್ಸು ಬೇಕು ಅನ್ನಿಸ್ದಾಗ ಮನೆಯಲ್ಲೇ ಸಿಂಪಲ್ಲಾಗಿ ಹಾಗೆ ಸಖತ್ ಟೇಸ್ಟಿಯಾಗಿರೋ ಅಂಥ ನುಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಮಾಡೋದಕ್ಕೆ ಒಂದು ಬೌಲಿಗೆ ಅರ್ಧ ಕಪ್ ಹೆಸರುಬೇಳೆ, 2 ಕಪ್ಪು ಕಡಲೆಬೇಳೆ ಎಲ್ಲನೂ ಕ್ಲೀನಾಗಿ ಒಂದೆರಡು ಸತಿ ತೊಳೆದುಬಿಟ್ಟು ಅರ್ಧ ಗಂಟೆ ನೆನೆಸಿ ತಟ್ಟೆ ಮುಚ್ಚಿಡಿ. ಮಸಾಲೆಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 1.5 ಇಂಚಷ್ಟು ಶುಂಠಿ, ಒಂದು ಸಣ್ಣ ಗಡ್ಡೆಯಷ್ಟು ಬೆಳ್ಳುಳ್ಳಿ, 4 ಹಸಿಮೆಣಸಿನ್ಕಾಯಿ, ಒಂದು 5 ಒಣಮೆಣಸಿನ್ಕಾಯಿ, 4 ಲವಂಗ, ಸ್ವಲ್ಪ ಚಕ್ಕೆ, ಸ್ವಲ್ಪ ಉಪ್ಪು, ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಒಂದು 1/4 ಟೇಬಲ್ ಸ್ಪೂನು ಅರಿಶಿನ ಎಲ್ಲನೂ ಹಾಕಿಬಿಟ್ಟು ಫೈನ್ ಪೇಸ್ಟ್ ಮಾಡಿ ಒಂದು ಮಿಕ್ಸಿಂಗ್ ಬೌಲಿಗೆ ಎತ್ತಿಟ್ಕೊಬೇಕು. ನಂತರ ನೆನೆಸಿರೋ ಅಂಥ ಕಡಲೆಬೇಳೆ ಸಾಫ್ಟಾಗಿ ನೆಂದಿದೆ ನೋಡಿ. ಈ ಥರ ನೆಂದಾದಮೇಲೆ ಅದೇ ಮಿಕ್ಸಿ ಜಾರಿಗೆ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಅದನ್ನು ಸಹ ಸ್ವಲ್ಪ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಬೇಕು. ತೀರಾ ಸಾಫ್ಟಾಗಿ ಪೇಸ್ಟ್ ಮಾಡಬೇಡಿ. ಅದನ್ನು ಸಹ ಒಂದು ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಬೇಕಿರೋ ಅಂಥ ಒಂದು 4 ಟೇಬಲ್ ಸ್ಪೂನು ಕರಿಬೇವು, ಒಂದು 4 ಟೇಬಲ್ ಸ್ಪೂನು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಹಿಡಿಯಷ್ಟು ಸಬ್ಬಕ್ಕಿ ಸೊಪ್ಪು ಸ್ಕಿಪ್ ಮಾಡಬೇಡಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. 2 ಈರುಳ್ಳಿ ಫೈನ್ ಚಾಪ್ ಮಾಡಿಕೊಂಡು ಅದನ್ನು ಸಹ ಹಾಕಬೇಕು. ಕೊಬ್ಬರಿ ತರ್ತರಿಯಾಗಿ ತುರ್ಕೊಂಡು ಸ್ವಲ್ಪ ದಪ್ಪವಾಗೇ ಇರಲಿ. ಸೊ ದಪ್ಪ ಇರೋದ್ರಿಂದ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಎಲ್ಲ ಪದಾರ್ಥನೂ ಹಾಕಿಬಿಟ್ಟು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಬೇಕಾದ್ರೆ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಫ್ರೆಂಡ್ಸ್, ಇದೇ ಗ್ಯಾಪಲ್ಲಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ. ಮಿಕ್ಸ್ ಮಾಡಿರೋ ಅಂಥ ಎಲ್ಲ ಪದಾರ್ಥನೂ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಮೀಡಿಯಮ್ ಸೈಜಲ್ಲಿ ಉಂಡೆ ಕಟ್ಟಿ ಎಲ್ಲನೂ ಒಂದು ಸೈಡಿಗೆ ಎತ್ತಿಟ್ಕೊಂಡು ಇಡ್ಲಿ ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಇಲ್ಲಾಂದರೆ ಎಣ್ಣೆ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಮಾಡಿಟ್ಕೊಂಡಿರೋ ಅಂಥ ಎಲ್ಲ ಉಂಡೆನೂ ಜೋಡಿಸ್ಬೇಕು. ಮತ್ತು ಇಲ್ಲಿ ಒಂದಕ್ಕೊಂದು ಅಂಟ್ಕೊಬಾರ್ದು, ಆ ಥರ ಸ್ವಲ್ಪ ಗ್ಯಾಪ್ ಕೊಟ್ಟು ಎಲ್ಲ ಉಂಡೆನೂ ಜೋಡಿಸ್ಬಿಟ್ಟು ಮಾಮೂಲಿ ಇಡ್ಲಿ ಪಾತ್ರೆದಲ್ಲಿ ಹಾಕಿಬಿಟ್ಟು 15ರಿಂದ 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹಬೆಯಲ್ಲಿ ಬೇಯಿಸಬೇಕು. ನೋಡಿ, ರೆಡಿಯಾಗಿರುತ್ತೆ ನುಂಡೆ. ಈ ಕಾಂಬಿನೇಷನ್ಗೆ ನೀವು ತುಪ್ಪ ಆದರೂ ಕೊಡ್ಬೋದು, ಇಲ್ಲ ಅಂದರೆ ಪುದೀನ ಚಟ್ನಿ ಜೊತೆ ಆದರೂ ಸರ್ವ್ ಮಾಡ್ಬೋದು. ನನ್ನ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.